ಆಯ್ತು. ಹಾಗೆ ಬಸಳೆ ಪಲ್ಯ ಮಾಡಿದ್ದು. ಹಾಗೆ ಈಗ ನಮ್ಗೆ ಒಂದು ಪೇಟೆಗೆ ಹೋಗ್ಲಿಕ್ಕೆ ಉಂಟು. ಅದಕ್ಕಿಂತ ಮುಂಚೆ ಮೊನ್ನೆ ನಿಮ್ಗೆ ಹೇಳಿದ ನೆನಪುಂಟಾ ನೋಡಿ, ಮೊನ್ನೆ ನಾವು ಹೇಳಿದ್ದೇವೆ ನಿಮ್ಗೆ ಒಂದು ಟಿಪ್ಸ್ ಕೊಡ್ತೇವೆ, ಎಂತ ಹಣ ಖರ್ಚು ಮಾಡದೆ ಮನೆಗೆ ಬೇಕಾದಂತಹ ವಸ್ತುಗಳನ್ನು ತರ್ಬೋದು ಅಂತೇಳಿ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ. ಮೊನ್ನೆ ಒಂದು ತುಂಬಾ ದಿನ ಆಯ್ತು ಹೇಳಿ. ಹಾಗೆ ಅದರ ಬಗ್ಗೆ ಇವತ್ತು ಹೇಳುವ ಅಂತೇಳಿ. ಈಗ ನಮ್ಮ ಮನೆಯಲ್ಲಿ ಇದು ಹಳೆ ಪಾತ್ರೆಗಳನ್ನೆಲ್ಲ ರೆಡಿ ಮಾಡಿದ್ದೇವೆ. ಈಗ ಇದನ್ನೆಲ್ಲ ಕೊಡ್ಲಿಕ್ಕೆ ನಾವು ಯೂಸ್ ಮಾಡಿದ ಪಾತ್ರೆಗಳೆಲ್ಲ ಉಂಟು, ಅದು ನಿಮ್ಗೆ ತೋರಿಸ್ತೇನೆ ಎಷ್ಟೆಲ್ಲ ಉಂಟು ಅದೆಲ್ಲ ಎಂತ ಅಂತ ಹೇಳಿ ನಿಮ್ಗೆ ತೋರಿಸುವ. ನೋಡಿ ಇಷ್ಟು ಪಾತ್ರೆ ಉಂಟು ನೋಡಿ, ನಾವು ಯೂಸ್ ಮಾಡದಿದ್ದು, ಇದು ಮಾಡುದಿಲ್ಲ. ಅದನ್ನೆಲ್ಲ ಹುಡುಕಿ ಅಂದ್ರೆ ಮೊನ್ನೆ ಸ್ವಲ್ಪ ಕೊಟ್ಟಿದ್ದಾರೆ ತಗೊಂಡೋಗಿ, ಮತ್ತೆ ಕೂಡ ಅಲ್ಲಿ ಒಳಗೆ ಇತ್ತು ನೋಡಿ, ತುಂಬಾ ಇತ್ತು. ನಾಸ್ಟಿಕ್ ಕೂಡ ಆಗ್ತದೆ ಕೊಡ್ಲಿಕ್ಕೆ ನಿಮ್ಗೆ ನೋಡಿ. ಇದು ಸಹ ಎಲ್ಲ ಹೋಗಿದೆ ನೋಡಿ, ಸ್ವಲ್ಪ ಸ್ವಲ್ಪ ಹೋಗಿದೆ. ಮತ್ತೆ ಇದನ್ನು ನೀವು ಬಿಸಾಡ್ಬೇಡಿ, ಇದನ್ನು ಸೇಲ್ ಮಾಡ್ಲಿಕ್ಕೆ ಆಗ್ತದೆ. ಎಷ್ಟು ಇದ್ರೆ ಕೂಡ ತೆಗ್ದಿವಿ. ನಾಸ್ಟಿಕ್ ಕೂಡ, ನಾಸ್ಟಿಕ್ ಸ್ಟೀಲ್ ಯಾವುದು ಕೂಡ ಸೇಲ್ ಮಾಡ್ಲಿಕ್ಕೆ ಆಗ್ತದೆ. ಇದು ಸ್ಟೀಲ್ ಒಂದು ಸಹ ಇಲ್ಲ ಈಗ. ಇದುಂಟು ಎಲ್ಲ ಉಂಟು, ಬೇರೆ ಯಾವ್ದು ಅಲ್ಯೂಮಿನಿಯಂ ಮಾತ್ರ ಇರೋದು, ಬೇರೆ ಯಾವ ಪಾತ್ರೆ ಕೂಡ ಇಲ್ಲ. ಒಂದು ಮಾತ್ರ ನಾಸ್ಟಿಕ್ ಇರೋದು. ಇವತ್ತಿನ ಎಂತ ವಿಷಯ ಅಂತ ಹೇಳಿದ್ರೆ, ಈ ಹಳೆ ಪಾತ್ರೆ ಎಲ್ಲ ಉಂಟಲ್ಲ ಅದನ್ನೆಲ್ಲ ನಿಮ್ಗೆ ಸೇಲ್ ಮಾಡ್ಬೋದು. ಸ್ಟೀಲ್ ಆಗ್ಲಿ, ನಾನ್ ಸ್ಟಿಕ್ ಪಾತ್ರೆ ಆಗ್ಲಿ, ಅಲ್ಯೂಮಿನಿಯಂ ಆಗ್ಲಿ, ಇಂಡೋಲಿಯಂ ಆಗ್ಲಿ, ಎಂತ ಕೂಡ ಇದೆಲ್ಲ ನೋಡಿ ನಾವು ಯೂಸ್ ಮಾಡೋದು. ಅದು ನಾವು ಯೂಸ್ ಮಾಡದ್ದು, ಅದಕ್ಕೆ ಅದನ್ನು ಕೊಟ್ಟು ಬಿಡುದು. ಮತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಪಾತ್ರೆ ಇದ್ರೆ ಹಳೆ ಪಾತ್ರೆ, ಅದು ಸ್ಟೀಲ್ ಪಾತ್ರೆ ಅಂಗಡಿಗೆ ಕೊಡ್ಬೋದು. ಈಗ ನೋಡಿ ನಮಗೆ ಇಷ್ಟಕ್ಕೆ ಎಷ್ಟು ಹಣ ಸಿಗ್ತದೆ ಅದನ್ನು ಕೂಡ ಮತ್ತೆ ನಿಮ್ಗೆ ಹೇಳುವ. ಹಾಗೆ ಇಷ್ಟೆಲ್ಲ ಸೇಲ್ ಮಾಡೋದಕ್ಕೆ ಮತ್ತೊಂದುಂಟು ನೋಡಿ, ಇದು ಇದು ಫ್ರೈ ಮಾಡ್ತೇವೆ ನೋಡಿ. ಫ್ರೈ ಇದಕ್ಕೆ ಕೈ ಇತ್ತು, ಕೈ ಕಟ್ ಆಗಿದೆ. ಇದು ಸ್ಟೀಲ್ ಇದಲ್ಲ, ಇದನ್ನು ಯಾಕೆ ಬಿಡುದು, ಇದನ್ನು ಕೂಡ ಕೊಡುವ ಅಂತ ಹೇಳಿ. ವೇಟ್ ಇಲ್ಲ, ನೋಡುವ ಇದಕ್ಕೆ ಎಷ್ಟೆಷ್ಟು ಹಣ ಸಿಗ್ತದೆ ಇಷ್ಟು ಎಲ್ಲ ಪಾತ್ರೆಗೆ. ಮತ್ತೆ ಅಷ್ಟಕ್ಕೆ ಹಣ ಸಿಕ್ಕಿರ್ತದಲ್ಲ, ಅಷ್ಟಕ್ಕೆ ಹಣ ಸಿಕ್ಕಿದನ್ನು ಅಲ್ಲ, ಅಷ್ಟಕ್ಕೆ ಎಷ್ಟು ಹಣ ಸಿಗ್ತದೆ ಅದರಿಂದ ಯಾವ್ದಾದ್ರು ನಮ್ಗೆ ಕೆಲವೊಂದು ತರ್ಲಿಕ್ಕೆ ಉಂಟು, ಅದನ್ನು ಕೂಡ ತೋರಿಸ್ತೇವೆ. ಮೊನ್ನೆ ನಿಮ್ಗೆ ತೋರಿಸ್ತೇವೆ. ಅದು ಸಹ ಆಗ ಕೂಡ ನಾವು ಎಂತ ಕೂಡ ಹಣ ಕೊಡ್ಲಿಲ್ಲ, ಇದ್ದ ಕೆಲವೊಂದು ಹಳೆ ಪಾತ್ರೆನೆಲ್ಲ ಕೊಟ್ಟೆ ತಂದದ್ದು. ಹಾಗೆ ಅದರಲ್ಲಿ ಎಕ್ಸ್ಟ್ರಾ ಹಣ ಉಳಿದಿದೆ. ಇದು ನೋಡಿ ನಮ್ಗೆ ನಾವು ಮೊನ್ನೆ ಕೊಟ್ಟ ಪಾತ್ರೆಗೆ 1257 ರೂಪಾಯಿ ಸಿಕ್ಕಿದೆ. ಆ ಹಣದಲ್ಲಿ 580 ಮುಚ್ಚಳ ಜಗ್ ಅದೆಲ್ಲ ಇತ್ತಲ್ಲ ಅದು ತಂದದ್ದು. ಈಗ ಇಷ್ಟು ಹಣ ಉಳಿದಿದೆ ಇನ್ನು ಕೂಡ. 1257ರಲ್ಲಿ 580 ಪಾತ್ರೆಗೆ ಕೊಟ್ಟು, ಅಲ್ಲಿ ಹೊಸ ಪಾತ್ರೆಗೆ ಕೊಟ್ಟು ಇನ್ನು 677 ರೂಪಾಯಿ ಉಳಿದಿದೆ. 677 ರೂಪಾಯಿ ಉಳಿದಿದೆ, ಅಲ್ಲೇ ಉಂಟು ಶಾಪಲ್ಲಿ ನಮ್ಮ ಬ್ಯಾಲೆನ್ಸ್ ಹಣ. ಹಾಗೆ ಈ ಹಣ 677 ರೂಪಾಯಿ. ಮತ್ತೆ ಈ ಇಷ್ಟಕ್ಕೆ ಎಷ್ಟು ಸಿಗ್ತದೆ ಅಂತ ಹೇಳಿ, ಟೋಟಲ್ ಆಗಿ ಎಷ್ಟು ಸಿಗ್ತದೆ ಅಂತ ಹೇಳಿ ಅಲ್ಲಿ ಹೋಗಿ ಬಂದು ನಿಮ್ಗೆ ಎಲ್ಲ ಹೇಳ್ಬೇಕಷ್ಟೇ. ಮತ್ತೆ ನೋಡುವ, ಅದ್ರಲ್ಲಿ ಜಾಸ್ತಿ ತರ್ಲಿಕ್ಕಿಲ್ಲ ನಮ್ಗೆ. ಅದ್ರಲ್ಲಿ ಎಷ್ಟು, ಆ ಹಣದಲ್ಲಿ ಎಷ್ಟು ಪಾತ್ರೆ ತರಬೇಕು. ಉಳಿದ ಕೊಡ್ತಾರಲ್ಲ, ಏನಾದ್ರೂ ಎಕ್ಸ್ಟ್ರಾ ನಿಮ್ಗೆ ಎಲ್ಲಾದ್ರೂ ಈಗ ಪಾತ್ರೆ ಎಲ್ಲ ಕೊಟ್ಟು ಬೇಡ ನಮ್ಗೆ ಹೊಸ ಪಾತ್ರೆ ಬೇಡ, ಹಣ ಬೇಕು ಅಂತ ಹೇಳಿದ್ರೆ ಹಣ ಕೂಡ ಕೊಡುವರು. ಈಗ ಹೋಗುದು ಎಲ್ಲಿಗೆ ಅಂತ ಹೇಳಿದ್ರೆ ಸ್ಟೀಲ್ ಪಾತ್ರೆ ಶಾಪಿಗೆ. ನಿಮ್ಮ ಊರಲ್ಲಿ ಸ್ಟೀಲ್ ಇದು ಶಾಪ್ ಎಲ್ಲ ಇರ್ತದಲ್ಲ, ಅಲ್ಲಿ ಹೋಗು ಮೊದ್ಲೊಮ್ಮೆ ಕೇಳಿ ನೋಡಿ, ಇದು ಕೊಡ್ಲಿಕ್ಕೆ ಆಗ್ತದ ಹಾಗೆ ಹೀಗೆ ಅಂತೇಳಿ ಎಲ್ಲ ಕೇಳಿ. ಹಾಗೆ ನಾವೀಗ ಕೊಡ್ಲಿಕ್ಕೆ ಹೋಗ್ತೇವೆ. ಹಾಗೆ ಪ್ಲಾಸ್ಟಿಕ್ ಇದಾಗುದಿಲ್ಲಲ್ಲ, ಪ್ಲಾಸ್ಟಿಕ್ ಗೊತ್ತಿಲ್ಲ, ಪ್ಲಾಸ್ಟಿಕ್ ತುಂಬಾ ಉಂಟು, ಗೊತ್ತಿಲ್ಲ. ಕೇಳ್ಬೇಕು. ಪ್ಲಾಸ್ಟಿಕ್ ಇದು ತಟ್ಟೆ ಎಲ್ಲ ಉಂಟು, ತುಂಬಾ ಉಂಟು ನಮ್ಮ ಮನೆಯಲ್ಲಿ, ಅದನ್ಸ ಕೇಳ್ಬೇಕು. ನಮ್ಗೆ ವೇಸ್ಟ್ ಯೂಸ್ ಮಾಡುದಿಲ್ಲ ಅಲ್ಲ, ಹಾಗೆ ಅದನ್ನು ಕೊಟ್ಟು ಬಿಡುದು. ಈಗ ರಪ ಸಿಟಿಗೆ ಹೋಗುವ, ಗುಜ್ಜಿರಿ ಅವ್ರ ಪಾತ್ರೆ ಅಂತ. ಮತ್ತೆ ಒಂದು ಗುಜ್ಜಿರಿ ಉಂಟಲ್ಲ, ಗುಜ್ಜಿರಿಗೆ ಸಹ ಕೊಡ್ಲಿಕ್ಕೆ ಆಗ್ತದೆ. ಹೌದು, ಸ್ವಲ್ಪ ಹಣ ಕಡಿಮೆ ಕೊಡ್ತಾರೆ. ಹೌದು, ಅಲ್ಲಿ ಅವತ್ತೆಲ್ಲ ಕೊಟ್ಟಿದ್ದೇವೆ, ಈ ಸಲ ಇಲ್ಲಿ ಕೊಡುವ ಅಂತ. ರೆಡಿ ನೋಡಿ, ಇನ್ನು ಇಟ್ಟು ಹೋಗುದೆ. ಬಾರ ಉಂಟಾ? ಅದು ವೆಯ್ಟ್ ಇಲ್ಲಲ್ಲ ಅಷ್ಟು. ಇದಕ್ಕೆ ಎಷ್ಟು ಕೆಜಿ ಆಗ್ಬೋದು ಅಂದಾಜು? ಕೆಜಿ ಎಕ್ಸ್ಪರ್ಟ್. 4 kg. ಅದ್ರಲ್ಲಿ ಕೆಜಿ ಬರೀತಾರಲ್ಲ, ಅಲ್ಲಿ ಕೇಳ್ಬೇಕು ನಾವು, ಬರೀದಿಲ್ಲ ಅವರು. ನಾನ್ ಸ್ಟಿಕ್ ಬೇಡ ಅಲ್ಲ, ಮತ್ತೆಲ್ಲ ಅಲ್ಯೂಮಿನಿಯಂ. ಅದು ಕುಕ್ಕರ್ ಉಂಟು, ಮತ್ತೆ 5 kg. ಆಮ್ಲೆಟ್ ಗಟ್ಟಿ ಅಲ್ವಾ? ಗಟ್ಟಿ ಸ್ವಲ್ಪ ಅದು ನಿಮಗೆ ಕೋಟಿಂಗ್.
ಹೌದು. ಈಗ ಹೋಗಿ ಬಂದದಷ್ಟೇ, ಕತ್ತಲಾಗ್ತಾ ಬಂತು, ಸಂಜೆ ಹೋದದಲ್ಲ. ಹಾಗೆ ಎಷ್ಟು ಇದು ಹಣ ಸಿಕ್ಕಿತು, ಕೆಜಿಗೆ ಎಷ್ಟು ರೂಪಾಯಿ ಹಳೆ ಪಾತ್ರೆಗೆ ಅಲ್ಲಿ ಎಲ್ಲ ನಿಮ್ಗೆ ತೋರಿಸ್ತೇವೆ. ಅದಕ್ಕಿಂತ ಮುಂಚೆ ಯಾವ್ದೆಲ್ಲ ತಂದಿದ್ದೇವೆ ಅದನ್ನು ಕೂಡ ನಿಮ್ಗೆ ತೋರಿಸುವ. ಅದಕ್ಕೆ ರೇಟ್ ಉಂಟು ಮಾತ್ರ. ಇದು ಬಾರ್ ಉಂಟು. ಇದೊಂದು ಬಾರ್ ಇದ್ರೆ ಸ್ಟೀಲ್ ಅಲ್ಲ, ಬಾರ್ ಇದ್ರೆ ಇದು ನಾವು ಎಂತದ್ದು ಮಾಡಿದೆ ಕಪ್ಪಾಗುದಿಲ್ಲ ಪಾತ್ರೆ ಎಲ್ಲ, ಅದಕ್ಕೆ ಜಾಸ್ತಿ ವೆಯ್ಟ್ ಇದೆ ತರ್ಬೇಕು. ಇದು ಆಮ್ಲೆಟ್ ಮಾಡ್ಲಿಕ್ಕೆ, ಇದೆಂತಾದ್ರೂ ಟೀ ಕುದಿಸ್ಲಿಕ್ಕೆ, ಮತ್ತೆ ಒಂದು ಸ್ಪೂನ್ ಬೇಕಿತ್ತು, ಸ್ಪೂನ್ ಕೊಟ್ಟಿದ್ದೆವು. ಅದು ಇದಕ್ಕೆ ನೋಡಿ ರೇಟ್ ಎಲ್ಲ ಅದ್ರಲ್ಲೇ ಉಂಟು ನೋಡಿ. ಇದು ವೆಯ್ಟ್ ಜಾಸ್ತಿ ಉಂಟು, ಅಂದ್ರೆ ಗಟ್ಟಿದೆ. ಇದು ಗಟ್ಟಿ ತರ್ಬೇಕು, ಇಲ್ಲದಿದ್ರೆ ನಿಮ್ಗೆ ಅದು ನಾವೆಂತದ್ದು ಫ್ರೈ ಬೇರೆ ಅಲ್ಲ, ಆಮ್ಲೆಟ್ ಮಾಡ್ಲಿಕ್ಕೆ ಅಲ್ಲ, ಬೇರೆ ಎಂತ ಮಾಡ್ಲಿಕ್ಕೆ ಕೂಡ ಆಗ್ತದೆ. ನಾವು ಎಂತದ್ದು ಫ್ರೈ ಮಾಡಿದ್ರೆ ಅದು ಇದಾಗ್ತದೆ, ಅಂದ್ರೆ ಕಪ್ಪಾಗ್ತದೆ. ಅದಕ್ಕೆ ಬಗ್ಗೆ ದಪ್ಪ ತರ್ಬೇಕು, ಎಂತ ಆಗುದು ದಪ್ಪ ಉಂಟು. ಇದು ವೇಟ್ ತುಂಬಾ ಉಂಟು. ಇದಕ್ಕೆ 120, 695 ಇದಕ್ಕೆ 420 ಇಷ್ಟು ರೇಟ್. ಇದರಲ್ಲಿ ನೋಡಿ 3 ತಂದಿದ್ದೇವೆ. 695, 420 ಇಷ್ಟಾಗಿದೆ. ನಾವು ಹೊಸತ್ತು ತಕೊಂಡದಕ್ಕೆ. ನಾವಿವತ್ತು ಹಳೆಯ ಪಾತ್ರೆಗೆ ನೋಡಿ 4 kg 900 ಗ್ರಾಮ್ ಇತ್ತು, ಕೆಜಿಗೆ 150 ರೂಪಾಯಿ. ಹಾಗೆ 735 ರೂಪಾಯಿ ಇವತ್ತು ಹಳೆಯ ಪಾತ್ರೆಗೆ ಸಿಕ್ಕಿತ್ತು. ಹಾಗೆ ನಾವು ಇದು ತಗೊಂಡಿದ್ದೇವೆ, ಹೊಸತ್ತು ತಗೊಂಡಿದ್ದೇವಲ್ಲ 1235. ಹಾಗೆ ಅದರಲ್ಲಿ ಮೈನಸ್ ಮಾಡುವಾಗ 500 ರೂಪಾಯಿ ನಾವು ನಮ್ಮ ಕೈಯಿಂದ ಕೊಡ್ಲಿಕ್ಕಿತ್ತು. ಆದರೆ ನಾನು ಆಗ ಹೇಳಿದೆ ಅಲ್ಲ 677 ಇತ್ತು ಅಂತೇಳಿ, ನಮ್ಮ ಬ್ಯಾಲೆನ್ಸ್ ಅಲ್ಲಿ ಕೊಡ್ಲಿಕ್ಕೆ ಬಾಕಿ ಇತ್ತಲ್ಲ. ಹಾಗೆ ಅದರಿಂದ ಮೈನಸ್ ಮಾಡಿ ನಮಗೆ ಅವರು 177 ರೂಪಾಯಿ ನಮಗೆ ವಾಪಸ್ ಅವರು ಕೊಟ್ಟರು. ನಾವು ಅಷ್ಟೆಲ್ಲ ಸಾಮಾನೆಲ್ಲ ತಂದೆವು. ಇದು ಎಂತ ಸ್ಟೀಲ್ ಇದು, ಅಂದ್ರೆ ಅದಕ್ಕೆ ರೇಟ್ ಜಾಸ್ತಿ ಇತ್ತಲ್ಲ ಹಾಗೆ. ಮತ್ತೆ ಇದು ನಾವು ಉಂಟಲ್ಲ ಅಲ್ಯೂಮಿನಿಯಂ ಇದು ಅಡುಗೆಗೆಲ್ಲ ಉಪಯೋಗಿಸುದೇ ಇಲ್ಲ. ಅಲ್ಯೂಮಿನಿಯಂ ಪಾತ್ರೆ ಅಂತ ಹೇಳಿದ್ರೆ ಉಳಿತಾಗಿದ ತಕ್ಷಣ ಅದು ಇದಾಗ್ತದೆ, ಕರಗ್ತದೆ. ಅದಕ್ಕೋಸ್ಕರ ಅಲ್ಯೂಮಿನಿಯಂ ಪಾತ್ರೆ ಯಾರು ಯೂಸ್ ಮಾಡಬಾರ್ದು. ನಮ್ಮ ಮನೇಲಿ ಇಲ್ಲ, ನಮ್ಮಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಉಂಟು, ಅದು ತೆಗ್ದಿಡ್ಲಿಕ್ಕೆ ಮಾತ್ರ, ಅಡುಗೆಗೆಲ್ಲ. ಹಾಗೆ ಚಿಕ್ಕ ಚಿಕ್ಕದ ಒತ್ತೆಲ್ಲ ಇದ್ದದಿತ್ತಲ್ಲ ಎಲ್ಲ ಕೊಟ್ಟೆವು. ಈಗ ನೋಡಿ ಕೊಟ್ಟ ಅಷ್ಟು ಸಿಕ್ಕಿದ್ ನೋಡಿ. ಅದಕ್ಕೆ ಹೇಳುದು, ನೀವು ಕೂಡ ಈಗ ಯಾರಿಗಾದ್ರೂ, ನಮ್ಮ ಕೈಯಿಂದ 1 ರೂಪಾಯಿ ಕೂಡ ಖರ್ಚಾಗ್ಲಿಲ್ಲ, ನಮಗೇನೆ 177 ರೂಪಾಯಿ ಸಿಕ್ಕಿತ್ತು. ಹಾಗೆ ನಿಮ್ಮ ಮನೆಯಲ್ಲಿ ಸಹ ಹಳೆ ಪಾತ್ರೆ ಇದ್ರೆ ಸ್ಟೀಲ್ ಅಂಗಡಿಗೆ ಕೊಡಿ, ಅಲ್ಲಿ ಕೇಳಿ ನೋಡಿ ಮೊದ್ಲೇ ತಗೊಳ್ತಾರ ಅಂತೇಳಿ. ಇದು ಸ್ಟೀಲ್, ನಾನ್ ಸ್ಟಿಕ್, ಅಲ್ಯೂಮಿನಿಯಂ ಪಾತ್ರೆಗಳು, ಅಷ್ಟು ಪಾತ್ರೆಗಳನ್ನು ಕೊಡ್ಲಿಕ್ಕೆ ಆಗ್ತದೆ. ನಾವು ಅಲ್ಲಿ ಹೋಗಿ ಉಂಟಲ್ಲ, ಇದು ಪ್ಲಾಸ್ಟಿಕ್ ಇದು ಕೇಳಲೇ ಇಲ್ಲ ಅಲ್ಲ, ಅರ್ಜೆಂಟಿಗೆ ಇದು ಪ್ಲಾಸ್ಟಿಕ್ ಹೌದು ಸೀದಾ ಬಂದಾಗಿದೆ. ಹಾಗೆ ಬರುವಾಗ ಉಂಟಲ್ಲ ಲೈಸೆನ್ಸ್ಗೆ ಪೊಲೀಸ್ ಅವರು ಸಹ ನಿಲ್ಲಿಸಿದ್ರು. ಅದು ಎಷ್ಟಾದ್ರೂ ನನಗೆ ಬೇಗ ಬೇಗ ನಿಲ್ಲಿಸು, ಈ ಹುಡುಗಿಯಲ್ಲಿ ಲೈಸೆನ್ಸ್ ಇಲ್ಲ ಅಂತೇಳಿ. ಹಾಗೆ ಈಗ ಬರುವಾಗ ತೋರಿಸಿದೆ, ಅದು ತುಂಬಾ ಸಲ ನಿಲ್ಲಿಸಿದ್ದಾರೆ. ಈಗ ಮಾತ್ರ ಅಲ್ಲ, ಎಷ್ಟೋ ಸಲ ನಂಗೆ ಸಿಗ್ತಾರೆ, ಆಗ ನಿಲ್ಲಿಸಿದೆ ನನಗೆ. ಹಾಗೆ ಯಾಕೆ ನಿಂತದ್ದು ನೋಡುವಾಗ ಇಲ್ಲಿ ನೋಡ ಪೊಲೀಸ್ ಇದ್ದಾರೆ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.